ಗಜೇಂದ್ರನ ಕಥೆ ಬರುತ್ತೆ. ಗಜೇಂದ್ರನ ನೀರಿನ ಒಳಗೆ ಮೊಸಳೆ ಹಿಡ್ಕೊಳ್ತು. ಜೊತೆ ಆನೆಗಳೆಲ್ಲ ಅದನ್ನು ಬಿಡಿಸ್ಲಿಕ್ಕೆ ಹೋಯಿತು. ಯಾವ ಆನೆ ಕೈಲೂ ಆನೆನ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಆನೆಗೆ ಒಂದು ಬುದ್ಧಿ ಬಂತು, ಇವ್ಯಾವ ಆನೆಗಳು ನನ್ನನ್ನು ಬಿಡಿಸೋಲ್ಲ, ನನಗೆ ಈ ಮೊಸಳೆ ಒಳ್ಳೆ ಸಾವಿನ ಥರ ಹಿಡ್ಕೊಂಡು ಬಿಟ್ಟಿದೆ, ಇದು ನನ್ನ ಕಡಿಲಿಕ್ಕೆ, ನಾನು ತಿನ್ನಲಿಕ್ಕಲ್ಲ, ನನ್ನ ಪ್ರಾಣ ತೆಗಿಲಿಕ್ಕೆ ಹಿಡಿದಿದೆ, ಇದರ ಬಂಧನದಲ್ಲಿ ನಾನು ಸಿಕ್ಕಿ ಹಾಕ್ಕೊಂಡಿದ್ದೇನೆ. ಈ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ಬಿಡಿಸೋರು ಯಾರು? ಆಗ ಆ ಆನೆಗೆ ಅನೇಕ ಜನ್ಮಗಳ ಯೋಚನೆ ಬಂತು. ಹಿಂದೇನಾಗಿದ್ದೆ, ನಾನೇನು ಮಾಡಿದ್ದೆ, ಯಾವ್ಯಾವ ಜನ್ಮದಲ್ಲಿ ದೊಡ್ಡವರ ಪಾದ ಬುಡದಲ್ಲಿ ಕುಳಿತು ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿತ್ತೋ, ಶ್ರವಣ ಮಾಡುವಾಗ ಅವನೇ ಬಂಧನ ಕರ್ತ, ಅವನೇ ಬಂಧನ ಮೋಚಕ, ಅವನೇ ಭಯಕೃತ್ ಭಯನಾಶನ ಅಂತ ಕೇಳಿತ್ತೋ, ಯಾವ್ಯಾವ ಜನ್ಮದಲ್ಲಿ ಕೇಳಿತ್ತೋ ಅದೆಲ್ಲ ನೆನಪಿಗೆ ಬಂದು ಆ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತು. ಇದು ಚೇತನ. ಆನೆ ಥರ ಇದ್ದ ಆನೆಗಳಿಗೆಲ್ಲ ಈ ರೀತಿ ಜನ್ಮ ಜನ್ಮಾಂತರದ ಸ್ಮರಣೆ ಬರೋಲ್ಲ. ಯಾವುದು ಯೋಗ್ಯ ಚೇತನ ಇದೆ, ಯಾರಿಗೆ ಬಹುಜನ್ಮಗಳ ಯೋಚನೆ ಮಾಡುವ ಸಾಮರ್ಥ್ಯ ಇದೆ, ಅದು ಚೇತನದ್ದು. ಹೀಗಾಗಿ 5 ಮುಖದ ರುದ್ರದೇವರನ್ನು ನೋಡುವಾಗ ನಮ್ಮ ಮನಸ್ಸು ಕೂಡ 5 ಮುಖದಲ್ಲಿ ಇದೆ. ಈ 5ರಲ್ಲಿ 5ಆಗಿ ನೀನು ಕೂತು ಇವೆಲ್ಲ ದೇವರ ಕಡೆ ತಿರುಗುವ ಹಾಗೆ ಮಾಡು ಅಂತ. ನನ್ನ ಮನಸ್ಸು ಕಂಡದ್ದೆಲ್ಲ ಬಯಸಬಾರ್ದು. ಏನು ಕಂಡ್ರೂ ಅದರ ಒಳಗೆ ನೀನಿದ್ದೀಯಾ ಅಂತ ಕಾಣುವ ಮನಸ್ಸು ನನ್ನದಾಗಬೇಕು. ಎಲ್ಲ ವಸ್ತುಗಳ ಒಳಗೆ ಆ ಭಗವಂತ ಇದ್ದಾನೆ. ಕಂಡದ್ದೆಲ್ಲ ಕಮನನಾಮನ ಮೂರ್ತಿ. ರಾತ್ರಿ ಕತ್ತಲಲ್ಲಿರುವಾಗ ನೀವು ಯಾರನ್ನೋ ಕಾಯ್ತಾ ಇರ್ತೀರಿ. ಯಾರು ದೂರದಲ್ಲಿ ಬಂದರೂ ಅವರೇ ಇರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಅವರ ಗಾಢವಾದ ಚಿಂತನೆ. ಹಾಗೆ ಕಂಡದ್ದು ಏನು ನೋಡಿದ್ರೂ ಕೂಡ ನಮ್ಮ ಮನಸ್ಸು ಅದರ ಒಳಗೆ ನಿನ್ನನ್ನೇ ಹುಡುಕುವ ಹಾಗಿರಬೇಕು. ನಾವು ಎಲೆ ಮುಂದೆ ಕೂತಾಗ ಏನನ್ನು ತಿನ್ನುವಾಗಲೂ ಇದು ದೇವರ ನೈವೇದ್ಯ ಆಗಿದೆಯಾ, ಇದರೊಳಗೆ ದೇವರದು ಯಾವ ರೂಪ ಇದೆ, ಎಲ್ಲದರ ಒಳಗೆ ಆ ಭಗವಂತನನ್ನೇ ಬಯಸುವಂತಹ ಮನಸ್ಸು. ಅವನನ್ನು ಬಿಟ್ಟು ಬೇರೆ ವಸ್ತುಗಳು ಹೇಯ ಅನ್ನುವ ಬುದ್ಧಿ ಅದು ನೀನು ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಮನಸ್ಸಿನ ಮತ್ತೊಂದು ಪ್ರಭೇದ ನಾನು ನನ್ನದು ಅನ್ನುವ ಅಹಂಕಾರ. ಇದು ನೀನು ಅಲ್ಲಿದ್ದು ಪ್ರಚೋದನೆ ಮಾಡಿದರೆ ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ನನ್ನದು ಅನ್ನುವ ದುರ್ಭಾವನೆ, ನಾನು ಅನ್ನುವ ಅಹಂಕಾರ, ನನ್ನದು ಅನ್ನುವ ಮಮಕಾರ, ಅದು ನೀನು ಅನುಗ್ರಹ ಮಾಡಿದರೆ ಮಾತ್ರ ನಮಗೆ ಬಿಡುವಂಥದ್ದು. ಮತ್ತು ಸ್ಮರಣೆಯ ಕೇಂದ್ರ ಶಕ್ತಿ ಚಿತ್ತ. ಈ ಚಿತ್ತದ ಒಳಗೆ ನೀನಿದ್ದೆ ಅಂತ ಆದರೆ ನಮಗೆ ಸ್ಮರಣೆ ಚೆನ್ನಾಗಿ ದೇವರದು ಬರುತ್ತೆ. ನಿಜವಾಗಿಯೂ ಮನುಷ್ಯ ಅವನು ಜೀವನದಲ್ಲಿ ಮಾಡಿದ ಎಲ್ಲ ಸತ್ಕರ್ಮಗಳ ಫಲ ಏನು ಅಂದರೆ ಅಂತ್ಯಕಾಲದಲ್ಲಿ ಬರುವ ಗೋವಿಂದನ ನಾಮ ಸ್ಮರಣೆ. ಶರಣು ಹೊಕ್ಕೆನಯ್ಯ, ನಿನ್ನ ಮರಣ ಸಮಯದಲ್ಲಿ ಎನ್ನ ಚರಣ ಸ್ಮರಣೆ ಕರುಣಿಸಯ್ಯ. ನಾರಾಯಣ, ದೇವರು ಕರುಣೆಯಿಂದ ಕೊಟ್ಟರೆ ಉಂಟು ದೇವರ ನಾಮಸ್ಮರಣೆ, ಇಲ್ಲದಿರಲಿಲ್ಲ. ಹಾಗೆ ಕೊಡುವವರು ರುದ್ರದೇವರು. ಅವರು ಹೇಗೆ ಕೊಡ್ತಾರೆ? ಅವರು ಯಾವಾಗಲೂ ಅದೇ ಮಾಡ್ತಿರ್ತಾರೆ. ಸದಾ ರಾಮಧ್ಯಾನಿಗಳು, ಸದಾಶಿವಂಗೆ ಅದೇ ಧ್ಯಾನ ಅಂತಾರೆ ನೋಡಿ. ಯಾವ ಧ್ಯಾನ ಅವರಿಗೆ? ರಾಮಧ್ಯಾನಿಗಳು.
ಇವತ್ತಿಗೂ ಕೂಡ ಯಾರು ಕಾಶಿಯಲ್ಲಿ ದೇಹತ್ಯಾಗ ಮಾಡ್ತಾರೆ ಅವರ ಕಿವಿಯಲ್ಲಿ ರಾಮನ ನಾಮವನ್ನು ಜಪ ಮಾಡುವ ಸಲುವಾಗಿ ಬೀದಿ ಬೀದಿಗಳಲ್ಲಿ ಅಟತಿ ಸಂಚಾರ ಮಾಡ್ತಾರಂತೆ ಶಿವ. ಅದರಿಂದ ಈ ಸ್ಮರಣ ಶಕ್ತಿ ಏನಿದೆ ಅದು ನಿಮ್ಮಿಂದಲೇ. ದೇವರ ಸ್ಮರಣೆ ಬರಬೇಕು ಅಂತ್ಯಕಾಲದಲ್ಲಿ. ರುದ್ರದೇವರ ಅನುಗ್ರಹ ಇದ್ದರೆ ಮಾತ್ರ ಬರುತ್ತೆ. ನೀವು ಆ ಚಿತ್ತದಲ್ಲಿದ್ದು ಅಂತ್ಯಕಾಲದಲ್ಲಿ ದೇವರ ಸ್ಮರಣೆಯನ್ನು ತಂದು ಕೊಡಬೇಕು. ನಿಮಗೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ನೆನಪಿಗೆ ಬಂದ್ರಷ್ಟೇ ಸಾರ್ಥಕರಿ. ಎಷ್ಟೋ ಜನಕ್ಕೆ ಕ್ವಶ್ಚನ್ ನೋಡಿದ ತಕ್ಷಣ ಓದಿದ್ದೆಲ್ಲ ಮರ್ತು ಹೋಗುತ್ತೆ. ಇನ್ನು ಕೆಲವರಿಗೆ ಪೇಪರ್ ಕೊಟ್ಟು ಈಚೆಗೆ ಬಂದ ಮೇಲೆ ನೆನಪಿಗೆ ಬರುತ್ತೆ. ಏನು ಪ್ರಯೋಜನ? ಯಾವಾಗೋ ನೆನಪು ಬಂದರೆ ಏನು ಪ್ರಯೋಜನ? ಯಾವಾಗ ಬರಬೇಕೋ ಆವಾಗ ಬರಬೇಕಲ್ಲ. ಯಾವಾಗ ಬರಬೇಕೋ ಆವಾಗ ಬರಬೇಕಾದ್ರೆ ಅದು ಇವರ ಶಿವನ ಅನುಗ್ರಹ ಬಹಳ ಮುಖ್ಯ. ಜನ್ಮ ಜನ್ಮಾಂತರದಲ್ಲಿ ಸ್ಮರಣೆ ಮಾಡುವಂಥ ಚೇತನ ನಾನಾಗಬೇಕಾದ್ರೆ ಶಿವನ ಪರಮಾನುಗ್ರಹ ಬೇಕು. ಯಾಕಂದರೆ ಜನ್ಮ ಜನ್ಮದಲ್ಲಿ ಕೇಳಿದ್ದು ಮರಳಿ ಮರಳಿ ತಂದು ನಮ್ಮಲ್ಲಿಡಬೇಕು. ನಿಮಗೆ ಉದಾಹರಣೆ ಹೇಳ್ತೇನೆ. ಒಬ್ಬ ಜೀವ ಸತ್ತ ಅಂತಾದರೆ ಆ ಜೀವ ದೇಹದಲ್ಲಿದ್ದಾಗ ಸಂಪಾದನೆ ಮಾಡಿದ ಸಂಪತ್ತನ್ನು ಮಕ್ಕಳು ಮಾತ್ರ ತಗೊಳ್ತಾರೆ. ಆದರೆ ದೇಹದ ಒಳಗೆ ಇರುವ ದೇವತೆಗಳು ಏನು ತಗೊಳ್ತಾರೆ? ದೇಹದಿಂದ ಹುಟ್ಟಿದ ಮಕ್ಕಳು ದೇಹದಿಂದ ಸಂಪಾದನೆ ಮಾಡಿದ ಸಂಪತ್ತನ್ನು ಹಂಚ್ಕೊಳ್ತಾರೆ. ದೇಹದ ಒಳಗೆ ಇದ್ದು ನಮ್ಮ ಕರ್ಮಗಳನ್ನು ಮಾಡಿಸಿದ ದೇವತೆಗಳು ಏನಿದೆ ಇದರಿಂದ ಉಪಕಾರ? ಅವರೇನು ತಗೊಳ್ತಾರೆ? ಅವರೇನು ತಗೊಳ್ತಾರೆ ಗೊತ್ತಾ? ಕಣ್ಣಿಗೆ ಅಭಿಮಾನಿಗಳಾದ ದೇವತೆಗಳು ಜೀವ ದೇಹದ ಒಳಗಿದ್ದಾಗ ಕಣ್ಣಿನಿಂದ ಮಾಡಿದ ಸತ್ಕರ್ಮಗಳನ್ನು ಕಲೆಕ್ಟ್ ಮಾಡಿಕೊಳ್ತಾರೆ. ಕಿವಿಯ ಒಳಗೆ ದಿಗ್ದೇವತೆಗಳು ಅಂತ ಇದ್ದಾರೆ. ಜೀವ ದೇಹದ ಒಳಗಿದ್ದು ಕಿವಿಯಿಂದ ಆ ಜನ್ಮದಲ್ಲಿ ಮಾಡಿದ ಭಗವಂತನ ಕಥಾಶ್ರವಣ ರೂಪದ ಪುಣ್ಯವನ್ನು ಸಂಗ್ರಹ ಮಾಡಿ ಕಿವಿಯಿಂದ ಈಚೆಗೆ ಬಂದುಬಿಡ್ತಾರೆ. ಕೈಗೆ ಅಭಿಮಾನಿ ದಕ್ಷ ಮತ್ತು ಇಂದ್ರರು. ಈ ಕೈಯಿಂದ ಏನು ಸಾರ್ಥಕವಾದ ಕರ್ಮವನ್ನು ಮಾಡಿದ್ದೀರಿ, ದೇಹ ಬಿಟ್ಟು ಜೀವ ಹೋಗುವಾಗ ಕೈಗೆ ಅಭಿಮಾನಿಗಳು ಆಯಾಯ ದೇಹದ ಒಳಗಿದ್ದು ಮಾಡಿದ ಸತ್ಕರ್ಮವನ್ನು ತಗೊಂಡ್ಬಿಡ್ತಾರೆ. ಹಾಗೆ ಮನಸ್ಸು ರುದ್ರದೇವರು, ನೀವು ಮನಪೂರ್ವಕವಾಗಿ ಕೂತು ಎಷ್ಟು ಭಗವಂತನ ಸ್ಮರಣೆ ಮಾಡಿದ್ದೀರಿ, ಮನಸ್ಸಿನಲ್ಲಿ ದೇವರನ್ನು ಕುರಿತು ಏನೆಲ್ಲ ಚಿಂತನೆ ಮಾಡಿದ್ದೀರಿ, ಮನಸ್ಸಿನಲ್ಲಿ ಏನೆಲ್ಲ ಕುರಿತು ಧ್ಯಾನ ಮಾಡಿದ್ದೀರಿ, ಎಲ್ಲ ಪುಣ್ಯವನ್ನು ಜೀವ ದೇಹ ಬಿಟ್ಟು ಹೋಗುವಾಗ ಮನೋನಿಯಾಮಕರಾದ ಮಹಾದೇವರು ಅದನ್ನು ಸಂಗ್ರಹ ಮಾಡಿಕೊಂಡು ಬರ್ತಾರೆ. ಮಾಡಿಕೊಂಡು ಏನು ಮಾಡ್ತಾರೆ? ಇನ್ನೇನು ಮಾಡಲ್ಲ. ನೆಕ್ಸ್ಟ್ ಜನ್ಮ ಬಂದಾಗ ನಿಮ್ಮ ಮನಸ್ಸಿನ ಒಳಗೆ ಹಳೇ ಜನ್ಮದಲ್ಲಿ ಮನಸ್ಸಿನಿಂದ ಮಾಡಿದ ಕರ್ಮವನ್ನು ಇಡ್ತಾರೆ. ನೀವು ಹೊಸದಾಗಿ ಪಾಸ್ಬುಕ್ ತಗೊಂಡ್ರೆ ಹಳೇ ಎಂಟ್ರಿ ಅದರೊಳಗೆ ಹೇಗೆ ಹಾಕಿ ಕೊಡ್ತಾರೋ, ಹೊಸದಾಗಿ ಒಂದು ಸಾಧನೆಗೆ ಜನ್ಮ ತಗೊಂಡ್ರೆ ಅದರೊಳಗಿರುವಂಥದರ ಒಳಗೇ ಕಿವಿಯಲ್ಲಿ ಮಾಡಿದ ಸಾಧನೆ, ಕಣ್ಣಿನಿಂದ ಮಾಡಿದ ಅದದೇ ಕಣ್ಣು ಅದದೇ ಕಿವಿ. ಹೊಸ ಫೋನ್ ತಗೊಂಡು ಹಳೇ ಸಿಮ್ ಹಾಕಿದ್ರೆ ಹೇಗೆ ಹಿಂದಿನ ಎಲ್ಲ ಡೇಟಾಗಳು ಬರುತ್ತೋ ಹಾಗೆ ಜೀವ ಒಂದೇ ರೀತಿ ಇರುವವ. ಬಾಡಿ ಮಾತ್ರ ಚೇಂಜ್. ಹೊಸ ಬಾಡಿಯಲ್ಲಿ ಹಳೆ ಜೀವ ಪ್ರವೇಶ ಮಾಡಿದಾಗ ಜೀವನ ಸ್ವರೂಪಭೂತವಾದ ಮನಸ್ಸೇ ಮೊದಲಾದ ಇಂದ್ರಿಯಗಳಿಂದ ಒಟ್ಟಿಗೆ ನಮ್ಮನ್ನು ತಂದು ಕೂಡಿಸುವ ದೇವಾನುದೇವತೆಗಳಲ್ಲಿ ಮಹತ್ತರವಾದ ಸ್ಥಾನವನ್ನು ಪಡೆದವರು ಮಹಾದೇವರು. ನೋಡಿ, ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ, ಏನು ತೊಂದರೆ ಇಲ್ಲ, ಹೇಗೋ ಜೀವನ ಮಾಡ್ತಾನೆ. ಕೈ ಇಲ್ಲ, ಹೇಗೋ ಜೀವನ ಮಾಡ್ತಾನೆ. ಕಾಲಿಲ್ಲ, ಅವನಿಗೆ ಸ್ಪೆಷಲ್ ಎಲ್ಲ ವ್ಯವಸ್ಥೆಗಳಿದೆ. ಆದರೆ ಯಾರಿಗಾರು ತಲೆನೇ ಇಲ್ಲ ಅಂತಾದರೆ, ಮನಸ್ಸೇ ಇಲ್ಲ ಅಂತಾದರೆ, ಬುದ್ಧಿ ಇಲ್ಲ ಅಂತಾದರೆ, ಸ್ಮರಣ ಶಕ್ತಿ ಇಲ್ಲ ಅಂತಾದರೆ
ನಾನು ಅನ್ನುವ ಎಚ್ಚರಿಕೆ ಇಲ್ಲ ಅಂತಾದರೆ, ಮನಸ್ಸಿನ 5 ವಿಭಾಗದಲ್ಲಿ ಒಂದು ಇಲ್ಲ ಅಂತಾದರೂ ಅವನು ಫೇಲ್. ಕಣ್ಣು ಕೈ ಎಲ್ಲ ಇದೆ. ನೀವು ನೋಡಿ, ಸಾಮಾನ್ಯವಾಗಿ ಮದುವೆಗೆ ಗಂಡು ಹೆಣ್ಣು ನೋಡ್ಕೊಂಡು ಬಂದಾಗ ಹುಡುಗಿ ಮನೆಯವರು ಕೇಳ್ತಾರೆ, ಹುಡುಗನ ನೋಡ್ಕೊಂಡು ಬಂದ್ರಲ್ಲ, ಹೇಗೆ ಹುಡುಗ ಎಲ್ಲ ಸರಿ, ಚೂರು ಮುಗೀತು, ಯಾರು ಕೊಡಲ್ಲ. ಕೈ ಸ್ವಲ್ಪ ಸೊಟ್ಟ ಇದೆ, ಪರವಾಗಿಲ್ಲ. ಕಣ್ಣು ಒಂದು ಸ್ವಲ್ಪ ಪರವಾಗಿಲ್ಲ. ತಲೆ ಒಳಗೆ 1 ನೆಟ್ಟು 5 ನೆಟ್ಟು ಬೇಕ್ರಿ ತಲೆ ಒಳಗಿರೋದು. ಒಂದೇ ನೆಟ್ಟು ಲೂಸ್ ಇದ್ದರು ಯಾವುದು ಇಲ್ಲ. ಹುಡುಗನಿಗೆ ಸ್ಮರಣ ಶಕ್ತಿ ಇಲ್ಲ, ಭಾರಿ ಕಷ್ಟ ರೀ. ಹೆಂಡ್ತಿನ ಕರ್ಕೊಂಡೋಗಿ ಎಲ್ಲೋ ಬಿಟ್ಟು ಮರ್ತು ಬಂದುಬಿಟ್ರೆ, ಎಲ್ಲೋ ಹೋಗಿ ಬೀಗ ಹಾಕಿ ಕೀನೇ ಮರ್ತು ಬಂದುಬಿಟ್ರೆ, ಮರವಿನಷ್ಟು ಕಷ್ಟದ್ದು ಯಾವುದೂ ಇಲ್ಲ. ಕೆಲವರಿಗೆ ಮರವೇ ಇಲ್ಲ, ಕೆಲವರಿಗೆ ಭಾರಿ ಮರವು. ರುದ್ರದೇವರ ಉಪಾಸನೆ ಮಾಡಿರಿ, ಅವರು ಸ್ಮರಣ ಶಕ್ತಿಗೆ ಅವರ ಅಭಿಮಾನಿಗಳು. ನಮಗೆ ಯಾವುದು ಮರ್ತರೂ ಪರವಾಗಿಲ್ಲ, ದೇವರನ್ನು ಮರಿದೇ ಇರೋ ಬುದ್ಧಿ ಕೊಟ್ಟರೆ ಸಾಕು. ನಮಗೆ ಯಾವುದು ಮರೆಯಲ್ಲ ರೀ, ದೇವ್ರನ್ನೇ ಮರೆಯೋದು. ಯಾವುದನ್ನು ಮರೆಯಲ್ಲ, ಹೆಂಡತಿ ಮರೆಯಲ್ಲ, ಗಂಡ ಮರೆಯಲ್ಲ, ಮಕ್ಕಳು ಮರೆಯಲ್ಲ, ನಮ್ಮ ಮನೆ ಮರೆಯೋಲ್ಲ. ಮನೆ ಮಾರಿ ವರ್ಷಾನ್ಗಟ್ಲೆ ಆಗಿದ್ದರೂ ಆ ರೋಡಲ್ಲಿ ಹೋದಾಗ ದುರ್ಬುದ್ಧಿ, ನಮ್ಮನೆ 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 ನಮ್ಮನೆ. ಒಳಗೋದ್ರೆ 1 ಲೋಟ ನೀರು ಕೊಡಲ್ಲ, ನಿಮ್ಮನ್ನು ಒಳಗೆ ಸೇರಿಸಲ್ಲ. ಆದರೂ ನಿಮ್ಮ ದುರ್ಬುದ್ಧಿ ಹೋಗಲಿಲ್ಲ. ಇದೆಲ್ಲ ಯಾರು ನಮಗೆ ರಿಪೇರಿ ಮಾಡಬೇಕು? ಶಿವ. ಯಾವಾಗ ಮಾಡ್ತಾನೆ? ಅವನು ನೋಡಿದಾಗ.